ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ. ಕೋಸಲ ರಾಜ್ಯದ ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರ ಕಿ, ಪ್ರಭು ಶ್ರೀರಾಮಚಂದ್ರ ಕಿ. ಅವತ್ತು ಕರಸೇವಕರು ಕಂಡಂತ ಕನಸು ಇವತ್ತು ನನಸಾಗಿದೆ. ಅವತ್ತು ಕರಸೇವಕರು ಮನೆಯಿಂದ ಪೂಜೆ ಮಾಡಿ ಕೊಟ್ಟು ಕಳಿಸಿದಂಥ ಇಟ್ಟಿಗೆ ಶ್ರೀರಾಮನ ಪಾದ ಚರಣದಲ್ಲಿ ಇವತ್ತು ಸ್ಥಿತವಾಗಿದೆ. ಏನ್ ಹೇಳ್ತೀರಮ್ಮ? ಖುಷಿ ಆಗುತ್ತೆ ರಾಮನ ನೋಡಿ ಕಣ್ತುಂಬಿಸ್ಕೊಂಡು ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು. ಆ ನಗುಮುಖದ ರಾಮನ್ ನೋಡಿ ನನ್ನ ಜೀವನ ಪಾವನ ಆಯ್ತು ಅನಿಸ್ತು ಸರ್. ಹೌದು ಹೌದು. ಕೋಟ್ಯಾಂತರ ಭಾರತೀಯರು ತಲಾಂತರಗಳಿಂದ ಕಾಯ್ತಾ ಇದ್ದಂಥ ಸಂದರ್ಭ ನಾವೆಲ್ಲ ಕಣ್ತುಂಬಿಕೊಂಡಿದ್ದೀವಿ. ಜೀವನದ ಒಂದು ಸಾರ್ಥಕತೆ ಅಂತ ಹೇಳಿದ್ರೆ ನಿನ್ನೆ ದಿನ ಅಂತ ಅನ್ಸುತ್ತಮ್ಮ. ಇಂಥ ಒಂದು ಸುಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ ಅಂಥ ಒಂದು ಹಿಸ್ಟಾರಿಕ್ ಮೂಮೆಂಟಲ್ಲಿ ನಾವು ಇದ್ದೀವಿ ಅನ್ನೋದೇ ಒಂದು ದೊಡ್ಡ ಪುಣ್ಯ ನಮಗೆ. ಸಾರ್ಥಕತೆ, ಹೆಮ್ಮೆ ಎಲ್ಲ ಯಾವ ವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದೇ ಅರ್ಥ ಆಗಲ್ಲ. ಈ ಥರ ನಮಗೆ ಬಂದಿರೋದು ನಮ್ಮ ಯಾವ ಜನ್ಮದ ಪುಣ್ಯ ಅಂತಲೂ ನಾವು ಹೇಳಬೇಕಾಗತ್ತೆ. ತುಂಬ ಖುಷಿಯಾಗುತ್ತೆ. ರಾಮ ನಮ್ಗೆ ಈ ಥರ ನಮ್ಗೆ ವರದಾನ ಕೊಟ್ಟಿದ್ದಾನೆ, ಅದಕ್ಕೆ ನಮಗೆ ಸಾರ್ಥಕತೆ ಅಂತ ನಾನು ಅನ್ಕೊಂಡು. ಇಡೀ ಸನಾತನಿಗಳನ್ನ ಒಂದು ಮಾಡಬೇಕಾದ್ರೆ ತ್ರೇತಾಯುಗದ ರಾಮ ಅನ್ನೋ 2 ಅಕ್ಷರ ಬೇಕಾಯ್ತಾ? ಖಂಡಿತವಾಗ್ಲೂ ನಾವು ಹಿಂದೂಗಳು ಅದರಲ್ಲೂ ಹೆಮ್ಮೆ ಪಡುವಂತಹ ಒಂದು ಸುಸಂದರ್ಭ ಇದು. ಈ ಸಂದರ್ಭದಲ್ಲಿ ಇಂತಹ ಭರತ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಲ್ಲ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಅಂತಹ ಒಂದು ಭಾಗ್ಯವನ್ನು ತಂದುಕೊಟ್ಟಂತಹ ಮೋದಿಜರವರಿಗೆ 2 ಕೈ ಎತ್ತಿ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಇಂತಹ ಪುಣ್ಯ ಎಲ್ಲರಿಗೂ ಲಭಿಸಿರುವಂಥದ್ದು ಹೆಮ್ಮೆಯ ವಿಚಾರ. ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತಹ ಸುಸಂದರ್ಭ ಇದು. ನಿಜಕ್ಕೂ ನಾವೆಲ್ಲರೂ ಧನ್ಯ ಇಂತಹ ಭರತ ಭೂಮಿಯಲ್ಲಿ ಹುಟ್ಟಿರುವಂಥದ್ದು. ಖಂಡಿತ ಭರತ ಭೂಮಿ ಪುಣ್ಯ ಭೂಮಿ. ಅವತ್ತು 500 ವರ್ಷಗಳ ಹೋರಾಟದಲ್ಲಿ ಸಂಪೂರ್ಣ ಸಮರ್ಪಣೆ ಮಾಡಿದಂಥ ಆ ಕರಸೇವಕರು ಶ್ರೀರಾಮಚಂದ್ರನ ಆ ಕಣ್ಣಿಗೆ ಕಟ್ಟಿರುವಂಥ ಪಟ್ಟಿಯನ್ನು ಬಿಡಿಸುವಾಗ ಆನಂದ ಬಾಷ್ಪ ಅವರ ಕಣ್ಣಲ್ಲಿ ಬಂದಿರಬೇಕು. ಹೌದು, ಖಂಡಿತ. ಎಲ್ಲ ಭಾರತೀಯ ಜನತೆಗೆಲ್ಲನೂ ಆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಅದರಲ್ಲಿ ನಾನು ಒಬ್ಳು ಅದನ್ನು ನೋಡಿ ಕಣ್ ತುಂಬಿಕೊಂಡಿದ್ದೀನಿ. ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸ್ಪೀಚ್ಲೆಸ್. ಅಂದರೆ ದೇವ್ರ ದೈವಿಕತೆಯನ್ನು ನಾವು ನೋಡ್ಬೋದು, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ರಂಜಿತ್ ನೋಡಿ, ಇವತ್ತು ಯಾರ ಬಾಯಲ್ಲೂ ಕೂಡ ಮಾತುಗಳು ಬರ್ತಿಲ್ಲ. ಕೇವಲ ಅವರ ಕಣ್ಣಲ್ಲಿ ಆ ಒಂದು ರಾಮನನ್ನು ತುಂಬಿಕೊಂಡಿರುವಂತಹ ಉತ್ಸಾಹ ಮಾತ್ರ ಕಂಡು ಬರ್ತಾ ಇದೆ. ಇವತ್ತು ನಮ್ಮೊಂದಿಗೆ ಮತ್ತೊಬ್ಬರು ಕೂಡ ಹಾಡುಗಾರ್ತಿ ಜಾಯ್ನ್ ಆಗಿದ್ದಾರೆ, ರಚನಾ ಅವರು. ರಚನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷಮೆ ಇರಲಿ, ಆಗಲೇ ನಿಮ್ಮನ್ನು ವೆಲ್ಕಮ್ ಮಾಡಿಕೊಡಿಲ್ಲ, ಬೇಜಾರು ಮಾಡ್ಕೊಬಿಡಿ. ಈಗ ಸ್ಟುಡಿಯೋ ನಿಮ್ಮದು.